ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಇದು ನಂದು ಬುಧವಾರದ ವ್ಲಾಗ್ ನೋಡ್ರಿ. ಬೆಳಿಗ್ಗೆದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಏನಂದರೆ ಬೆಳಿಗ್ಗೆ ಆಲ್ಮೋಸ್ಟ್ ನನ್ನ ರೂಟೀನ್ ಎಲ್ಲ ಮುಗ್ದಿತ್ತು. ಈಗೇನಂತ ಹೇಳಿದ್ರೆ ನಾಷ್ಟ ಒಂದು ಆಗಿರಲಿಲ್ಲ ನೋಡ್ರಿ. ಬಾಕಿದೆಲ್ಲ ಕೆಲಸ ಮಾಡಿಕೊಂಡು ರೂಟೀನ್ ಆಲ್ಮೋಸ್ಟ್ ಅಂದರೆ ಬೆಳಿಗ್ಗೆ ರೂಟೀನ್ ಮುಗಿಸ್ಕೊಂಡಿದ್ದೆ ನೋಡ್ರಿ. ನಾಷ್ಟ ಒಂದು ಮಾಡಿರಲಿಲ್ಲ, ಇನ್ನೇನು ನಾಷ್ಟ ಮಾಡಬೇಕು ಅಂಥೇಳಿ ಹೊಂಟಿದ್ದೆ. ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರತ್ತಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಏನಂತ ಹೇಳಿದ್ರೆ ಅವಲಕ್ಕಿ ಹಚ್ಕೋಬೇಕಂಥೇಳಿ ನೋಡ್ರಿ ಇಲ್ಲೇ ಒಗ್ಗರಣೆನೂ ಮಾಡಿಟ್ಕೊಂಡಿದ್ದೆ. ಹಂಗೆ ಸೃಜನಗೆ ಸ್ಕೂಲಿಗೆಲ್ಲ ಕಳ್ಸೋದಿತ್ತಲ್ರಿ, ಅವಾಗ ಬಾಕ್ಸಿಗೆ ಅಂಥೇಳಿ ರೈಸು ಆಮೇಲೆ ಸಾಂಬಾರು ಎಲ್ಲನೂ ಮಾಡಿದ್ದಿತ್ತು. ಅದನ್ನು ಹಂಗೆ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಮತ್ತೇನಂತ ಹೇಳಿದ್ರೆ ಈಗ ನಾನು ಅವಲಕ್ಕಿ ಹಚ್ಕೊಳಕ್ಕೆ ಇಲ್ಲೇ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಕ್ಕತ್ತಿ ಅಂತ ಹೇಳಿ ಅಂದ್ಕೊತೀನಿ. ಹಾಗಾಗಿ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಮತ್ತು ಇಲ್ಲಿ ಏನಂತಂದ್ರೆ ಬೆಳಿಗ್ಗೆ ಸುಜ್ಜು ಹೋಗೋದಿದ್ದಲ್ರಿ, ಅವ್ಗೊಂದು ಸ್ವಲ್ಪ ಈ ರೀತಿ ಅವಂಗೆ ದೋಸೆ ಅಂದರೆ ಜಾಸ್ತಿ ಸೇರ್ತೈತಿ. ಹಾಗಾಗಿ ಇದ್ರಾಗ ಏನಂದ್ರೆ ಸೌತೆಕಾಯಿ, ಕ್ಯಾರೆಟು, ಉಳ್ಳಾಗಡ್ಡಿ ಎಲ್ಲನೂ ತೆರೆದು ಹಾಕಿ ಮಾಡಿತ್ರಿ. ನಾನು ಒಂದು ಸಲನೂ ಇದನ್ನು ಟೇಸ್ಟ್ ಮಾಡಿರನೇ ಇಲ್ಲ. ಅಂದರೆ ಬರೀ ಅವಂಗೆ ಬಾಕ್ಸಿಗೆ ಹಾಕೋದು, ಅವ್ಗೆ ತಿನ್ಸಿ ಕಳಿಸೋದು ಇದಾಗಿತ್ತು. ಹಂಗೆ ಒಂದು ಸ್ವಲ್ಪ ನಿನ್ನೆ ಎಲ್ಲ ಬಾಯಾಗ ಹಾಕ್ಕೊಂಡಾಗ ಭಾರಿ ಟೇಸ್ಟ್ ಆಗಿತ್ತು ರೀ ಅದು. ಹಾಗಾಗಿ ಇವತ್ತು ನನಗೂ ಒಂದು ಮಾಡ್ಕೊಂಡ್ರಾತು ಅಂಥೇಳಿ ನಾನಿಲ್ಲಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಏನಂದರೆ ಇದು ಹಿಟ್ಟಿಂದ ದೋಸೆ ಏನೈತಲ್ರಿ, ಮನೆಯವ್ರಿಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಹಾಗಾಗಿ ಮತ್ತು ಅವ್ರಿಗೆ ಅಂಥೇಳಿ ಅವಲಕ್ಕಿನ ಹಚ್ಕೊಳಕತ್ತಿದ್ದೆ. ದಿನ ಹೆಂಗೆ ಮಾಡ್ತಿದ್ದೆ ಅಂದ್ರೆ ಈ ರೀತಿಯೆಲ್ಲ ದೋಸೆ ಮಾಡಿದಾಗ ಅವಂಗೆ ಮಾಡಿ ಅಷ್ಟೇ ಕಳಿಸೋದು, ನಾವು ತಿನ್ನೋದಿಲ್ಲ. ಆ ರೀತಿಯಾಗಿತ್ತು. ಮನೆಯವ್ರಂತೂ ತಿನ್ನೋದಿಲ್ಲ ಬಿಡ್ರಿ. ಹಾಗಾಗಿ ನನಗೆ ರುಚಿ ಅನ್ನಿಸ್ತಾ, ಹಾಗಾಗಿ ನಾನೊಂದು ಮಾಡ್ಕೊಂಡ್ರಾತಂಥೇಳಿ ಚಲೋ ಟೇಸ್ಟ್ ಬಂದಿತ್ತು ರೀ. ಎಲ್ಲನೂ ಹಾಕಿರ್ತೀವಲ್ಲ, ಸೌತೆಕಾಯಿ, ಕ್ಯಾರೆಟು, ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡಿರ್ತೀವಲ್ರಿ, ಹಾಗಾಗಿ ರುಚಿ ಭಾಳ ಚಲೋ ಆಗಿತ್ತು. ಸೊ ಈ ರೀತಿ ಮಕ್ಳಿಗೆ ಕೊಡೋದ್ರಿಂದನೂ ನೀವು ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆಲ್ಲ ಹಾಕ್ಬೋದು ನೋಡ್ರಿ. ಮಾಡಿ ರುಚಿನೂ ಆಗಿರ್ತೈತಿ, ಹೆಲ್ದಿಯಾಗೂ ಇರ್ತೈತಿ. ಮಕ್ಕಳು ಆಮೇಲೆ ಇಷ್ಟಪಟ್ಟು ತಿಂತಾರೆ ರೀ. ನಾವು ರಾಗಿ ಹಿಟ್ಟಾಗಿರ್ಬೋದು ಅಥವಾ ಜೋಳದ ಹಿಟ್ಟಾಗಿರ್ಬೋದು, ಇಲ್ಲಾಂದ್ರೆ ಗೋಧಿ ಹಿಟ್ಟು, ಈ ರೀತಿ ಎಲ್ಲ ಯೂಸ್ ಮಾಡಿಕೊಂಡು ಅದ್ರಾಗ ಈ ಒಂದು ಸೌತೆಕಾಯಿ, ಕ್ಯಾರೆಟು, ಉಳ್ಳಾಗಡ್ಡಿ ಎಲ್ಲನೂ ಹಾಕಿ ಮಾಡಿಕೊಡೋದ್ರಿಂದ ಅವ್ರಿಗೂ ಎಲ್ಲ ವೆಜಿಟೇಬಲ್ಸು ಸಿಗ್ತಾವೆ. ಆಮೇಲೆ ರಾಗಿ ಹಿಟ್ಟು, ಜೋಳದ ಹಿಟ್ಟು ಇದೆಲ್ಲ ಕೊಡೋದ್ರಿಂದಂತೂ ಭಾಳ ಚಲೋ ಆಕತಿ. ಲಂಚ್ ಬಾಕ್ಸಿಗೂ ಚಲೋ, ಆಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಂತೂ ಭಾಳ ಒಂದು ಚಲೋ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ. ಹಂಗೆ ನೋಡ್ರಿ ನಾನು ಇಲ್ಲೇ ದೋಸೆನೆಲ್ಲನೂ ಮಾಡ್ಕೊಳಕತ್ತಿದ್ದೆ. ಹಂಗೆ ಮತ್ತು ಅವಲಕ್ಕಿನೂ ಇಲ್ಲೇ ಅವಲಕ್ಕಿಗೆ ಒಗ್ಗರಣೆನೂ ಕೊಟ್ಕೊಂಡೆ ಬಿಸಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಏನಂತ ಹೇಳಿದ್ರೆ ಇವತ್ತು ಮನೆಯವ್ರದ್ದೆಲ್ಲ ಸ್ವಲ್ಪ ಲೀವ್ ಇತ್ತು. ಹಾಗಾಗಿ ಇವತ್ತೇನಾದರೂ ಸ್ಪೆಷಲ್ ರೆಸಿಪಿ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಳಕತ್ತಿದ್ದೆ ರೀ. ಅಂದರೆ ಗುಬ್ಬಿಗೆಲ್ಲ ಫುಡ್ಡೆಲ್ಲ ಕೊಡ್ತಾರಲ್ರಿ ಅಂಗನವಾಡಿಯಾಗ, ಅದ್ರದ್ದು ಹಾಲಿನ ಪೌಡ್ರೆಲ್ಲ ಕೊಡ್ತಾರೆ. ಹಾಗಾಗಿ ಅದನ್ನು ಧಾರವಾಡ ಪೇಡ ಎಲ್ಲ ಮಾಡೋದು ಕೇಳಿದ್ದೆ. ಹಾಗಾಗಿ ಇವತ್ತು ಅದನ್ನು ಯಾಕೆ ನಾನು ಟ್ರೈ ಅಂದರೆ ಭಾಳ ದಿವಸದಿಂದನೂ ಅಂದ್ಕೊಳಕತ್ತಿದ್ದೆ. ಆದರೆ ಏನಂತ ಹೇಳಿದ್ರೆ ಗುಬ್ಬಿ ಅದನ್ನೆಲ್ಲ ಮಾಡುವಾಗ ಬಿಡೋದು ಮಾಡೋದು ಆ ರೀತಿ ಎಲ್ಲ ಮಾಡಬಾರ್ದ್ರಿ. ಅದು ಅಷ್ಟು ಹಾಗೆಲ್ಲ ಮಾಡಿದ್ರೆ ಅವೆಲ್ಲ ಸರಿ ಆಗೋದೇ ಇಲ್ಲವು ರೆಸಿಪಿ ಎಲ್ಲ. ಹಾಗಾಗಿ ಮನೆಯವ್ರದ್ದೊಂದು ಲೀವೆಲ್ಲ ಇದ್ದಾಗ ರೆಸಿಪಿ ಮಾಡ್ಕೊಳ್ಳೋನು ಅಂಥೇಳಿ ಅಂದ್ಕೊಂಡು ಇವತ್ತು ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಂಡೀನಿ. ಸೊ ಹಾಗಾಗಿ ನನ್ನ ಒಂದು ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿರಿ, ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಏನಂತ ಹೇಳಿದರೆ ಈಗ ನಾಷ್ಟ ಎಲ್ಲ ಮುಗಿಸ್ಕೊಂಡೆ ರೀ. ನಾಷ್ಟ ಮುಗಿದು ಒಂದು ಸ್ವಲ್ಪ ಚಹಾ ಕುಡಿಬೇಕು ಅಂತ ಹೇಳಿ ಈಗ ಚಹಾ ಎಲ್ಲ ಹಾಕ್ಕೊಳಕತ್ತಿದ್ದೆ ನೋಡ್ರಿ. ಹಂಗೆ ಏನಂತ ಹೇಳಿದ್ರೆ ವಿಡಿಯೋ ಎಲ್ಲನೂ ಯಾರಾದರೂ ನೋಡ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಾರ್ದಲ್ಲ, ಒಂದು ಲೈಕ್ ಮಾಡಲಾರ್ದ ನೋಡಕತ್ತಿದ್ರಿ ಅಂತಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಅದರಿಂದ ನಮ್ಗೆ ಒಂಥರ ಎನ್ಕರೇಜ್. ನೀವು ನಿಮ್ಮ ಒಂದು ಸಬ್ಸ್ಕ್ರೈಬು, ಒಂದು ಲೈಕಿಂದ ನಮ್ಗೆ ಒಂದು ದೊಡ್ಡ ಎನ್ಕರೇಜ್ಮೆಂಟ್ ಸಿಗುವಂಥದ್ದು. ಸೊ ಹಾಗಾಗಿ ಪ್ಲೀಸ್ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ಇದೆಲ್ಲ ಮುಗಿಸಿ ಆದಮೇಲೆ ನಾನು ನೆಕ್ಸ್ಟ್ ಏನಂತ ಹೇಳಿದ್ರೆ ಅದು ಅಂಗನವಾಡಿ ಒಂದು ಕೊಟ್ಟಿರ್ತಾರಲ್ರಿ ಹಾಲಿನ ಪೌಡ್ರ್, ಅದರಿಂದ ನಾನೀಗ ರೆಸಿಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ. ಧಾರವಾಡ ಪೇಡ ಇದು ಫಸ್ಟಿಗೆ ನಾನು ಏನಂತ ಹೇಳಿದ್ರೆ ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋನು ಅಂಥೇಳಿ
ನಾವು ಮಾಡೋಕೆ ಸಕ್ರೆ ಪೌಡ್ರ್ ಬೇಕು ರೀ. ಸಕ್ರೆ ಪೌಡ್ರ್ ಅಂತ ಇರಲಿಲ್ಲ, ಹಾಗಾಗಿ ಸಕ್ರೆನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಾತು ಅಂಥೇಳಿ ಮಿಕ್ಸಿಗೆ ಹಾಕಿ ಪೌಡ್ರೆಲ್ಲನೂ ಮಾಡ್ಕೊಂಡೆ ರೀ. ಮತ್ತು ಹಂಗೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲ ಬೇಕಾಗಿತ್ತಲ್ಲ ರೀ, ಅದು ಪುಡಿ ಇರಲಿಲ್ಲ, ಏಲಕ್ಕಿದ್ದು. ಹಾಗಾಗಿ ಆ ಸಕ್ರೆನ ಹೆಂಗೂ ಮಿಕ್ಸಿಗೆ ಹಾಕ್ತೀನಲ್ಲ, ಅದ್ರಾಗನ ಅದನ್ನು ಪೌಡ್ರ್ ಆಕ್ಕತಿ ಅಂಥೇಳಿ ಆ ಒಂದು ಏಲಕ್ಕಿನೂ ಅದ್ರಾಗನ ಹಾಕ್ಕೊಂಡಿದ್ದೆ ನೋಡಿರಿ. ಹಾಕ್ಕೊಂಡು ಅದನ್ನು ಮಿಕ್ಸಿ ಎಲ್ಲ ಮಾಡಿಕೊಂಡೆ, ಪೌಡ್ರ್ ಮಾಡಿಕೊಂಡೆ ಸಕ್ರೆದು. ಅದಾದಮೇಲೆ ಈ ರೀತಿ ಒಂದು ನಾನ್ ಸ್ಟಿಕ್ ಕಡಾಯಿ ಥರ ಇದ್ರಂತೂ ಭಾಳ ಹೆಲ್ಪ್ ಆಕತ್ರಿ. ಯಾಕಂತಂದ್ರೆ ತಳ ಹಿಡಿತೈತೆ. ಅದನ್ನು ನಾವು ಸಣ್ಣ ಒಂದು ಉರಿ ಒಳಗೆ ಇಟ್ಕೊಂಡು ಈ ಹಾಲಿನ ಪೌಡ್ರನ್ನ ಚಲೋತ್ತಂಗೆ ಹುರ್ಕೋಬೇಕ್ರಿ. ಅಂದ್ರೆ ಫಸ್ಟ್ ತುಪ್ಪ ಹಾಕ್ಕೊಂಡು ಆಮೇಲೆ ಈ ರೀತಿ ಹಾಲಿನ ಪೌಡ್ರೆಲ್ಲನೂ ಫಸ್ಟ್ ತುಪ್ಪ ಹಾಕ್ಬೇಕು. ಅದೆಲ್ಲ ಕಾದಾದ್ಮೇಲೆ ಈ ರೀತಿ ಅದಕ್ಕೆ ಹಾಲಿನ ಪೌಡ್ರೆಲ್ಲ ಹಾಕಿ ಚಲೋತ್ತಂಗೆ ಹುರ್ಕೋಬೇಕ್ರಿ. ಹಾಗಾಗಿ ಅದು ನೋಡ್ರಿ, ಹಾಲಿನ ಪೌಡ್ರ್ ಹಾಕಿದ್ಮೇಲೆ ಅದು ತಳ ಹಿಡಿತೈತೆ ರೀ, ಬಿಡಂಗೇನೂ ಇಲ್ಲ. ಕಂಟಿನ್ಯೂ ಆಗಿ ಅದನ್ನು ಹುರ್ಕೊಳ್ತಾನೆ ಇರ್ಬೇಕು ರೀ. ಆ ರೀತಿ ಮಾಡ್ತಿರ್ಬೇಕು. ಇಲ್ಲ ಅಂತಂದ್ರೆ ತಳ ಹಿಡಿದು ಹೊತ್ತತೈತೆ ರೀ. ಹಂಗೆ ಆಮೇಲೆ ಸರಿ ಆಗಂಗಿಲ್ಲ ಅವು. ಹಾಗಾಗಿ ನಾನ್ ಸ್ಟಿಕ್ ಎಲ್ಲ ಇದ್ರಂತೂ ಭಾಳ ಚಲೋ. ಸೊ ಈ ರೀತಿಯಾಗಿ ಇದನ್ನು ಎಷ್ಟಾಕತ್ತಲ್ಲ ಅಷ್ಟು ತುಪ್ಪದಾಗ ಸಣ್ಣ ಉರಿನ ಪೂರ್ತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಈ ರೀತಿ ಹುರ್ಕೊತಾನೆ ಇರ್ಬೇಕು ರೀ ಅದನ್ನು. ಇಲ್ಲ ಅಂತಂದ್ರೆ ಅದೆಲ್ಲ ತಳ ಹಿಡಿದು ಆಮೇಲೆ ಸರಿ ಆಗಂಗಿಲ್ಲ ರೀ ಅವು. ಅದ್ರಾಗ ಏನಂತ ಹೇಳಿದ್ರೆ, ನಾನು ಫಸ್ಟ್ ಟ್ರೈ ಮಾಡತ್ತಿದ್ದೆ ರೀ, ಹೆಂಗೆ ಅಕ್ಕಾವು ಏನು ಫಸ್ಟ್ ಟ್ರೈ ಮಾಡತ್ತಿದ್ದೆ ಅಲ್ರಿ. ಹಂಗಾಗಿ ಒಂದು ಸ್ವಲ್ಪ ಹೆಂಗೆ ಅಕ್ಕಾವು ಏನು ಅಂತ ಹೇಳಿ ಅನ್ಸಾಕತ್ತಿದ್ರಿ. ಆದ್ರೆ ಭಾಳ ಚಲೋ ಆಗಿದ್ದು ರೀ. ಸೇಮ್ ಏನು ಧಾರವಾಡ ಪೇಡಕ್ಕೆ ಇವಕ್ಕೆ ಏನೂ ವ್ಯತ್ಯಾಸನೇ ಇರಲಿಲ್ಲ. ಆ ರೀತಿ ಆಗಿದ್ವು ನೋಡಿರಿ. ಆದರೆ ಇನ್ನು ಸ್ವಲ್ಪ ಟೈಮ್ ತೊಗೊತಾವ, ಸ್ವಲ್ಪ ಪೇಷನ್ಸ್ ಬೇಕು ಮಾಡೋಕ್ಕೆ. ಜಾಸ್ತಿ ಹುರ್ಕೋಬೇಕು ರೀ. ಇದೇನಂದ್ರೆ ಈಗ ಏನು ಈ ಕಲರ್ ಐತಲ್ರಿ, ಇದು ಪೂರ್ತಿಯಾಗಿ ನೀವು ಏನು ಧಾರವಾಡ ಪೇಡ ನೋಡಿದಾಗ ಕಲರ್ ಇರ್ತೈತಲ್ರಿ, ಆ ಒಂದು ಕಲರ್ಗೆ ಬ್ರೌನ್ ಕಲರ್ ಪೂರ ಧಾರವಾಡ ಪೇಡ ಏನು ಇರ್ತೈತಲ್ಲ ಕಲರ್, ಆ ಒಂದು ಕಲರ್ಗೆ ಈ ಒಂದು ಪೌಡ್ರು ಟರ್ನ್ ಆಗ್ಬೇಕು ರೀ. ಅಲ್ಲಿವರೆಗೂ ಒಂದು ಲೋ ಫ್ಲೇಮ್ ಒಳಗನ ನಾವು ಇದನ್ನು ಹುರ್ಕೋಬೇಕು ನೋಡಿರಿ ತುಪ್ಪದೊಳಗೆ. ಅವಾಗ ಪೂರ್ತಿ ಅಂದ್ರೆ ಅಷ್ಟೊಂದು ಸ್ವಲ್ಪ ಪೇಷನ್ಸ್ ಬೇಕು. ಆಮೇಲೆ ಟೈಮ್ನು ಹಿಡಿತೈತೆ ರೀ ಸ್ವಲ್ಪ. ಬಾಕಿ ಹೆವಿ ಅಂತ ಏನಿಲ್ಲ ರೀ, ಆರಾಮಾಗೇನ ಮಾಡ್ಕೋಬೋದು. ಆದ್ರೆ ಸ್ವಲ್ಪ ಟೈಮ್ ತೊಗೊತೈತಿ. ಸ್ವಲ್ಪ ಪೇಷನ್ಸಿಂದ ಅದನ್ನು ಹುರ್ಕೋಬೇಕು ನೋಡಿರಿ. ಈ ಕಲರಿಂದ ಅದು ಪೂರ್ತಿ ಏನು ಧಾರವಾಡ ಪೇಡ ಕಲರ್ ಇರ್ತೈತಲ್ರಿ, ಆ ಕಲರ್ ಬರೋ ತನಕನೂ ಈ ಒಂದು ಹಾಲಿನ ಪೌಡ್ರನ್ನ ನಾವು ಹುರ್ಕೋಬೇಕಾಗತ್ತೆ. ಅದ ಒಂದು ಟೈಮ್ ತೊಗೊಳ್ಳುವಂಥದ್ದು. ಮತ್ತು ಬಾಕಿದೇನು ಬಾಕಿ ಏನು ದೊಡ್ಡ ಕೆಲಸ ಅಂತೇನಿಲ್ಲ ರೀ ಇದ್ರಾಗ. ಈಗ ನಮಗೆಲ್ಲ ಏನಂತಂದ್ರೆ ಈಗ ನೋಡಿರಿ ಏನಂತ ಹೇಳಿದ್ರೆ, ಈ ರೀತಿಯಾಗಿ ಅದು ಕಲರೆಲ್ಲ ಬಂದು ಆದಮೇಲೆ ನಾನೀಗ ಇದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೇನೆ ನೋಡಿರಿ. ಅದ್ರಾಗ ಹಾಲು ನಾನು ತೋರಿಸಿದ್ದೆ ಅಲ್ರಿ ಆಗಲೇ, ಒಂದು ವಾಟೆ ಹಾಲು ಇತ್ತಲ್ರಿ, ಆ ಒಂದು ವಾಟೆ ಹಾಲು ನಾ ತೊಗೊಂಡಂಥ ಪೌಡ್ರಿಗೆ ಸಾಕಾತ್ರಿ ಅದು. ಅಷ್ಟು ಹಾಲು. ಬಾಕಿದು ನಾನು ಏನೂ ಅಳತೆ ಎಲ್ಲ ಮಾಡಲಿಲ್ಲ. ಪೌಡ್ರ್ ಅಳತೆ ಆಮೇಲೆ ಸಕ್ರೆದು ಅದನ್ನೆಲ್ಲ ಏನೂ ಅಳತೆ ಮಾಡಲಿಲ್ಲ. ಆ ಹಾಲು ಒಂದು ವಾಟೆ ಒಳಗೆ ಇಟ್ಕೊಂಡಿದ್ದೆ ಅಲ್ರಿ, ತೋರಿಸಿದ್ದೆ ಅಲ್ಲ ನಿಮ್ಗೆ, ಅದು ಒಂದನ್ನಷ್ಟು ನಾನು ವಾಟೆ ಒಳಗೆ ಹಾಕ್ಕೊಂಡು ಅಳತೆ ಪ್ರಕಾರ ತೊಗೊಂಡಂಥದ್ದು ನೋಡಿರಿ. ಅದು ಒಂದು ವಾಟೆ ಹಾಲು ಸಾಕತ್ರಿ ನಾನು ತೊಗೊಂಡಂಥ ಹಾಲಿನ ಪೌಡ್ರಿಗೆ. ಈ ರೀತಿ ಅದು ಕಲರ್ ಬಂದಾದಮೇಲೆ ಸ್ವಲ್ಪ ಹಾಲು ಹಾಕೋದು ಮತ್ತು ಮಿಕ್ಸ್ ಮಾಡ್ಕೊಳ್ಳೋದು. ಪೂರ್ತಿ ಹಾಲನ್ನೂ ಒಮ್ಮೆ ಹಾಕಬಾರ್ದು ರೀ. ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು, ಮತ್ತು ಸ್ವಲ್ಪ ಹಾಲು ಹಾಕಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆ ರೀತಿ ನಾವು ಹಾಲು ಹಾಕ್ಕೊಳ್ತಾನೆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡಿರಿ ಇದನ್ನು. ಇದೆಲ್ಲ ಆದಮೇಲೆ ಹಾಲೆಲ್ಲ ಹಾಕಿ ಮಿಕ್ಸ್ ಆದಮೇಲೆ ಈ ರೀತಿ ನಾನು ಸಕ್ರೆ ಪೌಡ್ರ್ ಏನು ಮಾಡ್ಕೊಂಡಿದ್ವಲ್ರಿ, ಅದನ್ನು ಈಗ ನಾನು ಹಾಕಿ ಮಿಕ್ಸ್ ಮಾಡ್ಕೊಳತ್ತೆ ನೋಡಿರಿ. ಆದ್ರೇನು ಗ್ಯಾಸ್ ಮಾತ್ರ ಪೂರ್ತಿ ಲೋ ಫ್ಲೇಮ್ ಒಳಗನೆ ಇಟ್ಕೋಬೇಕು ರೀ, ಪೂರ್ತಿ ಮುಗಿಯೋವರೆಗೂ. ಅದ ಒಂದು ಇದ್ರೊಳಗೆ ಇಟ್ಕೊಂಡನ ಹಾಲು ಆಮೇಲೆ ಸಕ್ರೆ ಎರಡೂ ನಾವು ಮಿಕ್ಸ್ ಮಾಡ್ಕೊತ ಈ ರೀತಿ ನೋಡಿರಿ. ಈ ಕಲರ್ ಹೆಂಗಾಗೈತಿ, ಎಷ್ಟು ಚಂದ ಕಾಣತೈತಿ ನೋಡಿರಿ ಕಲರ್. ಈ ಒಂದು ಕಲರು ಬರೋ ತನಕನೂ ನಾವು ಅದನ್ನು ಈ ರೀತಿ ಹುರ್ಕೊತಾನೆ ಇರ್ಬೇಕು ರೀ, ಅದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕೆಲ್ಲನೂ. ಅವಾಗದು ಹಾಲು ಆಮೇಲೆ ಸಕ್ರೆ ಆಮೇಲೆ ಹಾಲು ಪೌಡ್ರು ಎಲ್ಲ ಚಲೋತ್ತಿಗೆ ಮಿಕ್ಸ್ ಆಕೈತೆ ರೀ. ಆಮೇಲೆ ನಾವು ಸಕ್ರೆ ಏನು ಹಾಕಿರ್ತೀವಲ್ಲ, ಸಕ್ರೆ ಅದೆಲ್ಲ ಅಲ್ಲೇ ಅನ್ನ ಬಿಟ್ಕೋತೈತೆ ರೀ. ಬಿಸಿಗೆ ಅನ್ನ ಬಿಟ್ಕೊಂಡಾದ್ಮೇಲೆ ನಮಗೆ ಗೊತ್ತಾಕೈತೆ ರೀ ಉಂಡೆ ಆಗುವಂಥ ಒಂದು, ಈಗ ಪೇಡ ಎಲ್ಲ ಆಗುವಂಥ ಹದಕ್ಕೆ ಬಂತಿದ್ದು ಅಂಥೇಳಿ ಆತು ಅಂದಮೇಲೆ ನಾವು ಅದನ್ನು ಗ್ಯಾಸ್ ಎಲ್ಲ ಆಫ್ ಮಾಡಿ ಕೆಳಗೆ ತೊಗೊಂಡು ಈ ರೀತಿ ಉಂಡೆ ಅಂತಂದ್ರೆ ಉಂಡೆ ಅಲ್ರಿ, ಪೇಡ ಒಂದು ಇರ್ತೈತಲ್ರಿ, ಆ ರೀತಿ
ಶೇಪ್ ಮಾಡಿಕೊಂಡು ಸಕ್ರೆ ಪೌಡ್ರ್ ಸೇಮ್ ನೋಡಿರಿ, ಏನು ಧಾರವಾಡ ಪೇಡಕ್ಕೂ ಆಮೇಲೆ ಈ ಒಂದು ಹಾಲಿನ ಪೌಡ್ರಿಂದ ಮಾಡಿದ ಪೇಡಕ್ಕೂ ಯಾವುದೇ ರೀತಿ ವ್ಯತ್ಯಾಸನೇ ಇರಲಿಲ್ಲ ರೀ. ರುಚಿ ಆಗಲಿ ನೋಡೋಕ್ಕಾಗಲಿ ಸೇಮ್ ಆಗಿದ್ದವು ರೀ ಎರಡು ಸೇಮ್. ಈಗ ಎರಡೂ ಮಿಕ್ಸ್ ಮಾಡಿದರೆ ಯಾವ್ದು ಹಾಲಿನ ಪೌಡ್ರಿಂದ ಮಾಡಿದ್ದು ಯಾವುದು ಧಾರವಾಡ ಪೇಡ ಅನ್ನೋದನ್ನು ಗೊತ್ತಾಗಂಗಿಲ್ಲ. ಆ ಒಂದು ರೀತಿಯಾಗಿದ್ದು ನೋಡಿರಿ. ನೀವು ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇಂಥ ಮತ್ತೆ ಹೊಸ ರೆಸಿಪಿನ ತೊಗೊಂಡು ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.